ಬಿಡದಿಯ ಟೌನ್ಶಿಪ್ ಬಡಿದಾಟ ಈಗ ದಿಗ್ಗಜ ನಾಯಕರ ಕಾಳಗಕ್ಕೆ ವೇದಿಕೆಯಾಗಿದೆ. ಸಿಎಂ ಡಿಕೆಶಿ ಮಾಡಿದಂತಹ ಪ್ರತಿ ಆರೋಪಗಳಿಗೂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಇದರ ಮಧ್ಯೆ ಮತ್ತೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಮಾತಿನ ಜಟಾಪಟಿಗಳೇ ನಡೆದಿವೆ. ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ನಿನ್ನೆ ದೇವೇಗೌಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಗಾಂಧಿ ಪ್ರತಿಮೆ ಬಳಿ ಧರಣಿ ಮಾಡ್ತೇನೆ ಎಂದಿದ್ರು. ಈ ಹಿನ್ನೆಲೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಾಲು ಸಾಲು ಸವಾಲು ಹಾಕಿದ್ರು. ಯೋಜನೆಯ ಇತಿಹಾಸ, ಭವಿಷ್ಯದ ಬಗ್ಗೆಯೂ ಒಂದಷ್ಟು ಮಾತನಾಡಿದ್ರು. ಮಾತು ಮಾತಿಗೂ ಅಣ್ಣಾಜಿ ಅಪ್ಪಾಜಿ ಅಂತಾನೆ ಕುಮಾರಸ್ವಾಮಿ ಅವರನ್ನ ಕರೆಯುತ್ತಿದ್ರು ಸಿಎಂ. ನೀವು ಅಣ್ಣ ಅನ್ನೋದು ಬೇಡ, ನಾನು ಅಣ್ಣ ಆಗೋದು ಬೇಡ ಅಂತ ಟಾಂಗ್ ಕೊಟ್ರು ಕುಮಾರಸ್ವಾಮಿ. 15 ದಿನದಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದ್ದಾರೆ. ಇದು ನಾನು ಮಾಡದ್ನ ಈ ರಿಯಲ್ ಎಸ್ಟೇಟ್ ದಂಧೆ? ಅಣ್ಣ ಅಪ್ಪಾಜಿ ಯಾರು ಇದನ್ನ ಮಾಡಿದ್ದು? ಜನ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನ ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಬಿಡದಿ ಟೌನ್ಶಿಪ್ ವಿಚಾರದ ಸಾಧಕ ಬಾಧಕಗಳ ಚರ್ಚೆಗಾಗಿ ಸರ್ಕಾರ ಸಮಿತಿ ರಚನೆ ಮಾಡಲು ನಿರ್ಧರಿಸಿದೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಸಮಿತಿ ಮಾಡುವುದರ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಶಾಸಕ, ಅಧಿಕಾರಿ, ಜಡ್ಜ್ ಅಥವಾ ನಿವೃತ್ತ ಜಡ್ಜ್ ನೇತೃತ್ವದ ಸಮಿತಿ ರಚನೆ ಮಾಡುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಎಂದರು. 2 ತಿಂಗಳ ಸಮಯ ಇರುತ್ತೆ. 2 ತಿಂಗಳೊಳಗೆ ಸ್ವ ಇಚ್ಛೆಯಿಂದ ಜಮೀನು ಕೊಡೋರು ಕೊಡಲಿ. ನೋಟಿಫಿಕೇಶನ್ ಆಗಿದೆ, ಟೌನ್ಶಿಪ್ ಕೆಲಸ ಮುಂದುವರಿಯುತ್ತೆ ಎಂದರು. ಇದಕ್ಕೂ ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಶಾಸಕರು ಮಾಡಬೇಕು, ಇಲ್ಲ ಅಂತಂದ್ರೆ ಅಧಿಕಾರಿಗಳು ಮಾಡಬೇಕು, ಇಲ್ಲಾಂದ್ರೆ ಜಡ್ಜಸ್ ಯಾರು ಮಾಡಬೇಕು, ಇಲ್ಲ ರಿಟೈರ್ಡ್ ಜಡ್ಜ್ ಮಾಡಬೇಕು ಅನ್ನೋದನ್ನ ನಾನು ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ. ಇನ್ನು 2 ತಿಂಗಳು ನಾನು ಯಾರಿಗೂ ಏನು ಅಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದ್ಯಪ್ಪ ಇವತ್ತು? ಇನ್ನು ಪ್ರೆಸ್ಗೇನೋ ಇದಕ್ಕೆ ಹೋಗಿಲ್ಲ. ಇದನ್ನ ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ಡಿಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸಲು ಈಗಾಗಲೇ ತಂತ್ರಗಳು ನಡೆಯುತ್ತಿವೆ ಅನ್ನೋದು ಸಿಎಂ ವಾದ. ನನಗೆ ಜೈಲು ಹೊಸದಲ್ಲ, ನನ್ನನ್ನು ಕೆಣಕುವ ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಸವಾಲು ಹಾಕಿದ್ದರು. ಏನು ಘನಂದಾರಿ ಕೆಲಸ ಮಾಡಿ ಜೈಲಿಗೆ ಹೋಗಿದ್ರಿ ಅನ್ನೋದು ಕುಮಾರಸ್ವಾಮಿ ತಿರುಗೇಟು. ನಿಮ್ಗೇನೋ ಆಸೆ ಇದ್ರೆ ನನ್ನ ಮೇಲೆ ಏನು ಬೇಕಾದ್ರೂ ನಿಮ್ಮ ಪ್ರಯೋಗಗಳು ಮಾಡಲಿ. ಏನೇನು ಬೇಕು ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟ್ರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂಥ ಸಮೀಪ ಬರ್ತಾ ಇದೆ. ರೆಡಿ ಇದ್ದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲಿಗೆ ಕಳಿಸ್ಬೇಕು ಅಂತ ಆಯಿತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೀನಿ. ಜೈಲಿಗ ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಪದೇ ಯಾಕೆ ಹೇಳ್ಕತ್ತಾರ ಅವ್ರೆ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ 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 ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನ್ ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡುವುದರ ಜೈಲಿಗೆ? ಪರ ವಿರೋಧಗಳ ಮಧ್ಯೆಯೇ ಅಂತಿಮ ಅಧಿಸೂಚನೆ. ಮತ್ತೆ 4 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆ. ನಗರಾಭಿವೃದ್ಧಿ ಇಲಾಖೆ ಆದೇಶ, ಸ್ವಾಧೀನ ಚುರುಕು. ರಾಜಕೀಯ ಜಟಾಪಟಿ, ಪರ ವಿರೋಧಗಳ ಮಧ್ಯೆಯೇ 4 ಕಂದಾಯ ಗ್ರಾಮಗಳ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಕೆಜಿ ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆ ಭೂಮಿ, ಬನ್ನಿಗಿರಿ ಗ್ರಾಮದ 1205 ರೈತರ 775 ಎಕರೆ ಭೂಮಿ, ಹೊಸೂರು ಗ್ರಾಮದ 2995 ರೈತರ 2390 ಎಕರೆ ಭೂಮಿ ಹಾಗೂ ಅರಳಾಳು ಸಂದ್ರ ಗ್ರಾಮದ 2087 ರೈತರ 1460 ಎಕರೆ ಭೂಮಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. ಅಂತಿಮ ಅಧಿಸೂಚನೆ ಹೊರಬೀಳುತ್ತಲೇ ಸಂಭ್ರಮಾಚರಣೆಯೂ ಇತ್ತು. ಹಾಗೆ ಅಂತಿಮ ಅಧಿಸೂಚನೆ ವಿರೋಧಿ ಹೋರಾಟಗಳು ನಡೆದವು. ಇದು ಯಾರ ವಿರುದ್ಧದ ಹೋರಾಟವಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ಹೋರಾಟ, ನಾವೇ ಮಾಡಿದಂಥ ಹೋರಾಟ.
ಯಾಕೆ ಅಂತಂದರೆ 20 ವರ್ಷದಿಂದ ಇಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದನ್ನು ಯಾರೂ ವಿವರವಾಗಿ ಯಾರೂ ತಿಳ್ಕೊಳ್ಳೋಕ್ಕೆ ಹೋಗಿಲ್ಲ. ಇಲ್ಲಿ ಪರಿಸ್ಥಿತಿ ಏನಾಯಿತು, ಯಾಕೆ ರೆಡ್ ಝೋನ್ ಆಯಿತು, ಏನು ಅಂತ ಹೋಗಿಲ್ಲ. ಆದರೂ ಅಂತಿಮ ಹೋರಾಟಕ್ಕೆ ನಮಗೆ ಇವತ್ತು ಜಯ ಸಿಕ್ಕಿದೆ. ಬಿಡದಿ ಹಾರೋಹಳ್ಳಿ ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರಹಾಕಲಾಯಿತು. ವನಕ್ಕೆ ಹಿಡಿದು ಪ್ರತಿಭಟನೆಗೆ ಕುಳಿತ ಮಹಿಳೆಯರು ನಮ್ಮ ತಟ್ಟೆಗೆ ಮಣ್ಣು ಹಾಕಿದ್ದೀರಿ ಎಂದು ಅಡಿಕೆ ತಟ್ಟೆಗೆ ಮಣ್ಣು ಹಾಕಿ ಪ್ರತಿಭಟನೆ ಮಾಡಿದ್ರು. ಬಾಲಕೃಷ್ಣ ವಂಶದ ಮಾನವೀಯತೆ ಮಾರ್ಕೊಂಡ್ಬಿಟ್ಟವ್ರೆಲ್ಲ ನಮ್ಗೆ ಅದೇ ತರ ಅನ್ನಿಸ್ತಾವೆ. ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ. ನೆನ್ನೆ ಹುಡುಗಿ ವಿಷ ಕುಡಿತೀನಿ ಅಂತ ಅವ್ರ ಸಭೆ ಬಂದಾಗ ವಿಷ ಕುಡಿಲಿ ಇವತ್ತು ಅವ್ರಿಗೆ ಹೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ನಾವು 100 ವರ್ಷದಿಂದ 100-200 ಹೋರಾಟ ಮಾಡ್ತಾ ಇದೀವಿ ಸರ್. ಎಲ್ಲ ಊರವ್ರಿಗೆ ಎಲ್ಲ ಗ್ರಾಮಗಳು ಸೇರಿ ಹೋರಾಟ ಮಾಡ್ತಾ ಇರೋದು. ಒಂದು ಗ್ರಾಮಕ್ಕೆ ಅನ್ಯಾಯ ಆದ್ರೆ ಇನ್ನೊಂದು ಗ್ರಾಮದವ್ರಿಗೆ ಬೆಂಬಲ ಕೊಡ್ತೀವಿ. ಅವ್ರಿಗೆ ಹೋಗಿ ಬೆಂಬಲ ಕೊಡ್ಬೇಡ್ರಿ ಅಂತ ಕೇಳಿ ಇವ್ರು ಯಾರು? ಬಿಸಿ ಏರಿದ್ದ ಬಿಡದಿ ಹೋರಾಟಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಆದರೆ 2 ತಿಂಗಳೊಳಗೆ 2 ತಿಂಗಳ ನಂತರದ ಬೆಳವಣಿಗೆಗಳು ಭಾರೀ ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಈ ಬಾರಿ ಮಳೆರಾಯ ಸಂಪೂರ್ಣ ಕೈಕೊಟ್ಟಂತೆ ಕಾಣ್ತಾ ಇದೆ. ಇಡೀ ಕರುನಾಡಲ್ಲೇ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲೆಲ್ಲೂ ಬರದ ಭೀಕರತೆ ಶುರುವಾಗಿದ್ದು ಜನ ಕಣ್ಣೀರಿಡ್ತಿದ್ದಾರೆ. ಕರುನಾಡಲ್ಲಿ ರೈತರ ನಿರೀಕ್ಷೆಗಳೆಲ್ಲ ದಿನೇ ದಿನೇ ತಲೆಕೆಳಗಾಗೋದಕ್ಕೆ ಶುರುವಾಗಿದೆ. ಇವತ್ತು ಮಳೆಯಾಗುತ್ತೆ, ನಾಳೆ ಮಳೆಯಾಗುತ್ತೆ ಅಂತ ಕಾದಿದ್ದೇ ಬಂತು. ಆದರೆ ಹನಿ ಮಳೆಯಾಗ್ತಿಲ್ಲ. ಬಿತ್ತನೆ ಮಾಡೋದಿರ್ಲಿ, ಕುಡಿಯೋ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಊರೂರಲ್ಲೂ ಜನ ಪರದಾಡೋದಕ್ಕೆ ಶುರು ಮಾಡಿದ್ದಾರೆ. ಪೂರ್ವ ಮುಂಗಾರು ಮಳೆ ಸುರಿದಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗಿತ್ತು. ಆದ್ರೀಗ ಮಳೆಗಾಲ ಶುರುವಾಗಿ 2 ತಿಂಗಳು ಕಳೀತಾ ಬಂದ್ರೂ ಪೂರ್ವ ಮುಂಗಾರಿನ ಅರ್ಧದಷ್ಟು ಮಳೆಯೂ ಆಗ್ತಿಲ್ಲ. ಕೋಟೆನಾಡು ಚಿತ್ರದುರ್ಗದಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಗುಬ್ಬಮ್ಮ ಪೂಜೆ ಮಾಡಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ತುಂಬಿದ ಚೆಂಬಿನಲ್ಲಿ ಕಪ್ಪೆ ಇರಿಸಿ ನಂತರ ಪದ ಹಾಡುತ್ತಾ ಮಳೆಯನ್ನ ಆಹ್ವಾನಿಸಿದ್ದಾರೆ. ಯಾದಗಿರಿಯಲ್ಲಿ ಕೈಕೊಟ್ಟ ಮಳೆಗಾಗಿ ಜನ ದೇವರ ಮೊರೆ ಹೋಗಿದ್ದಾರೆ. ಹೆಡಗಿಮುದ್ರಾ ಗ್ರಾಮಸ್ಥರು ಮಳೆಗಾಗಿ ಶ್ರೀ ಶಾಂತ ಶಿವಯೋಗಿ ಮಠದಲ್ಲಿ ವಿಶೇಷ ಸಪ್ತ ಭಜನೆ ಮಾಡಿದ್ದಾರೆ. ವರುಣನ ಕೃಪೆಗಾಗಿ ಇಂದಿನಿಂದ 7 ದಿನಗಳ ಕಾಲ ಸಪ್ತ ಭಜನೆ ಮಾಡ್ತಿದ್ದಾರೆ. ದಿನದ 24 ಗಂಟೆಗಳ ಕಾಲ ನಿಂತ್ಕೊಂಡು ಸಪ್ತ ಭಜನೆ ಮಾಡಿ ಮಳೆ ಕರುಣಿಸುವಂತೆ ಪ್ರಾರ್ಥಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ಭೀಕರ ಬರಗಾಲ ಬಂದೊದಗಿದೆ. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಅನ್ನದಾತರು ಪರದಾಡ್ತಿದ್ದಾರೆ. ಕುಕನೂರ ತಾಲೂಕಿನ ಕೋಮಲಾಪುರ ಗ್ರಾಮದಲ್ಲಿ ಒಣ ಭೂಮಿಯಲ್ಲೇ ಬಿತ್ತನೆ ಮಾಡಿದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುಮಾರು 5 ಎಕರೆಯ ಒಣ ಭೂಮಿಯಲ್ಲಿ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಬಿತ್ತನೆ ಮಾಡಿದವರು ಕಂಗಾಲಾಗಿದ್ದಾರೆ. ಬಾಗಲಕೋಟೆ ಬರ ವೀಕ್ಷಿಸಿದ ನಿಖಿಲ್ ಅಂಡ್ ಟೀಮ್. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಭೀಕರ ಬರದ ಮುನ್ಸೂಚನೆ ಸಿಗ್ತಿದೆ. ಹೀಗಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆ. ನಿನ್ನೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಿದ್ದು ಇಂದು ಬಾಗಲಕೋಟೆಯ ಬಾದಾಮಿಗೆ ಭೇಟಿ ನೀಡಿದ್ರು. ಈ ವೇಳೆ ಒಣಗಿ ಹೋಗ್ತಾ ಇರುವಂತಹ ಹೆಸರು, ಸೋಯಾಬೀನ್, ಮೆಕ್ಕೆಜೋಳ ಬೆಳೆ ವೀಕ್ಷಣೆ ಮಾಡಿದ್ರು. 90%ಗೂ ಹೆಚ್ಚು ಬಿತ್ತನೆ ಮಾಡಿದ್ದಾರೆ. ಆದ್ರೆ 45 ದಿನಗಳು ಕಳೆದೋಗಿದೆ. ಜೂನ್ 1ನೇ ತಾರೀಕು ನಮಗೆ ಮಳೆ ಬರಬೇಕಾಗಿತ್ತು. ಆದ್ರೆ ಇವತ್ತು ಜುಲೈ 15ನೇ ತಾರೀಕಿಗೆ ಬಂದು ತಲುಪಿದ್ದೇವೆ. ಬಹುಶಃ ಮಳೆ ಬಂದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅದು ಫಲ ಕೊಡ್ತಕ್ಕಂಥದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹುಶಃ ನಮಗೂ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೈಕೊಟ್ಟ ಮುಂಗಾರು, ಕುಡಿಯೋ ನೀರಿಗೂ ಬರ. ಕೆಟ್ಟು ನಿಂತಿದ್ದ ಬೋರ್ವೆಲ್ ದುರಸ್ತಿ, ನ್ಯೂಸ್ 18 ಇಂಪ್ಯಾಕ್ಟ್. ಗ್ರಾಮೀಣ ಭಾಗದಲ್ಲಿ ನೀರಿಗೆ ಹಾಹಾಕಾರ. ತಿಂಗಳಿಂದ ಗ್ರಾಮದಲ್ಲಿ ನೀರು ಬಂದಾಗಿದೆ. ಬಟ್ 1 ಕಿಲೋಮೀಟರ್ ನೀರು ದೂರದಿಂದ ತರಬೇಕ್ರಿ, ಕುಡಿಯೋ ನೀರಿಲ್ರಿ. ಕಲಬುರಗಿಯ ಜಂಬಗಾಬಿ ಗ್ರಾಮದ ನೀರಿನ ಸಮಸ್ಯೆಗೆ ಮುಕ್ತಿಯ ಸಿಕ್ಕಿದೆ. ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡುತ್ತಿದ್ದಂತೆ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ.
ಕಲಬುರಗಿಯಲ್ಲಿ ಮಳೆ ಅನ್ನೋದು ಅಕ್ಷರಶಃ ಮಾಯವಾಗಿದೆ. ಹೀಗಾಗಿ ಭೀಮಾ ನದಿಯ ಒಡಲು ಕೂಡ ಬರಿದಾಗಿದ್ದು, ಭೀಮೆಯನ್ನೇ ನಂಬಿಕೊಂಡಿದ್ದವರು ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಕಲ್ಲಹಂಗರಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಬಂಜಗ ಬಿ ಗ್ರಾಮದಲ್ಲಿ 3 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತಾಂಡವವಾಡ್ತಿತ್ತು. 6ಕ್ಕೂ ಹೆಚ್ಚು ಕೊಳವೆ ಬಾವಿಗಳಿದ್ರೂ ನೀರಿನ ಪೂರೈಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿದ್ರಿಂದ ದುರಸ್ತಿಯನ್ನೇ ಮಾಡಿರಲಿಲ್ಲ. ಈ ಬಗ್ಗೆ ಎಷ್ಟೇ ಮನವಿ ಮಾಡಿದ್ರೂ ಅಧಿಕಾರಿಗಳು ಕ್ಯಾರೆ ಅಂತಿರಲಿಲ್ಲ. ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗಿದೆ ಸರ್. 3 ತಿಂಗಳಾಯ್ತು ಸರ್. ಟೋಟಲಿ 5-6 ಮೋಟ್ರ್ ಬಾರಿ ಸರ್ ಒಟ್ಟು ಸುಟ್ಟು ಹೋಗಾರಿ. ಮತ್ತು ಅಂಕರೆ ಪೈಪ ಅದು ಮೋಟ್ರ್ ತೆಗಿತಾರೆ ರೀ. ಪೈಪಿಂದ ರೋಡಿನ ಮೇಲೆ ಹಾಗೆ ಒಕ್ಕಟ್ಟು ಹೋಗ್ತಾರೆ ರೀ. ಎಲ್ಲಿ ಬೇಕು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದ್ರ ಮೇಲೆ ಗಾಡಿಗಳು, ಕಾರ, ಆಟೋಗಳು, 2 ವೀಲರ್ ಅದ್ರ ಮೇಲೆ ಹೋಗ್ತಾ ಇದ್ದಾವೆ ಸರ್. ಕುಡಿಯೋಕ್ಕಂತೂ ಇಲ್ಲಿ ಒಟ್ಟು ಟೋಟಲಿ ಜಮಗಾ ಗ್ರಾಮದಾಗ ನೀರೇ ಇಲ್ಲ ಸರ್. ಇಲ್ಲಿನ ಜನರ ಸಮಸ್ಯೆಗೆ ಧ್ವನಿಯಾದ ನಿಮ್ಮ ನ್ಯೂಸ್ 18 ಬೆಳಿಗ್ಗೆಯಿಂದ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಸ್ಥಳಕ್ಕೆ ಓಡೋಡಿ ಬಂದಿದ್ದು ಬೋರ್ವೆಲ್ ರಿಪೇರಿ ಮಾಡಿಸಿದ್ದಾರೆ. ಹೀಗಾಗಿ ನ್ಯೂಸ್ 18 ಕಾರ್ಯಕ್ಕೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಮುಂಜಾನೆ ನ್ಯೂಸ್ 18ದವ್ರು ಬಂದು ವರದಿ ಮಾಡಿದಾಗ ಈಗ 2 ಬೋರ್ಲ್ ರಿಪೇರಿ ಮಾಡ್ಯಾರಿ. ಇನ್ನೂ 4-5 ಬೋರ್ಲ್ಗಳವರೆ ಅವನು ಮಾಡ್ತೀರಿ ಅಂತ ಹೇಳ್ಯಾರಿ. ಇದು ಮಾಡಿ ಸಲ್ಯಾಕ ನ್ಯೂಸ್ 18 ಅವ್ರಿಗೆ ಧನ್ಯವಾದ ಗಳಿಸ್ತೇವೆ ಸರ್ ಊರಿನ ಪರವಾಗಿ. ಇನ್ನು ಮೈಸೂರಿನಲ್ಲೂ ಭೀಕರ ಬರ ಆವರಿಸಿದೆ. ಬೆಳೆಗಳಿಗೆ ನೀರು ಬಿಡ್ತಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಇದರ ಮಧ್ಯೆ ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿಸ್ತಿದ್ದಾರೆ ಅನ್ನುವಂಥ ಆರೋಪವೂ ಕೇಳಿ ಬರ್ತಿದೆ. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ನೀಡಿದ್ದಾರೆ. ಈವರೆಗೆ 20ರಿಂದ 24 ಟಿಎಂಸಿ ನೀರು ಕೊಡಬೇಕಾಗಿತ್ತು. ಆದರೆ ಈಗ ನೀರು ಹರಿದಿರೋದು ಕೇವಲ 3 ಟಿಎಂಸಿ ಮಾತ್ರ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆಗಿದೆ. ನಮ್ಮ ಅಡ್ವೈಸರ್ ನಮ್ಮಲ್ಲಿನ ನೀರಿನ ಪರಿಸ್ಥಿತಿ ಬಗ್ಗೆ ತಮಿಳುನಾಡಿಗೆ ಹೇಳಿದ್ದಾರೆ. ಸದ್ಯಕ್ಕೆ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಅಂದ್ರು. ಜುಲೈಯಲ್ಲಿ ಒಟ್ಟು 35 ಟಿಎಂಸಿ, ಅದರಲ್ಲಿ ಇವತ್ತಿಗೆ 15 ದಿನ ಆಯ್ತಲ್ಲ, 15 ದಿನ ಹತ್ತತ್ರ ಒಂದು ಎಷ್ಟು ಬಿಡಬೇಕಾಗಿತ್ತು? 20 ಟಿಎಂಸಿ ಹತ್ತತ್ರ ಕೊಡಬೇಕಾಗಿತ್ತು. ನಾವು ನಮ್ಮಲ್ಲಿ ಮಳೆ ಇಲ್ವಲ್ಲ. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಬರದ ಕಂಟಕ ಶುರುವಾಗಿದ್ದು ಇನ್ನಾದರೂ ಮಳೆಯಾಗುತ್ತಾ ಅಂತ ಜನ ಕಾಯ್ತಿದ್ದಾರೆ. ಜುಲೈ ಕೊನೆ ಅಥವಾ ಆಗಸ್ಟ್ನಲ್ಲಿ ಮಳೆ ಆಗದೇ ಇದ್ರೆ ಪರಿಸ್ಥಿತಿ ಊಹಿಸಿಕೊಳ್ಳೋದು ಕಷ್ಟವಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದಾವಣಗೆರೆಯ ಜಿಮ್ ಟ್ರೈನರ್ ಕಹಾನಿ ಹೊಸ ತಿರುವು ಪಡಿತಾ ಇದೆ. ಸಂತ್ರಸ್ತೆ ರೇಪ್ ಕೇಸ್ ದಾಖಲಿಸಿದ ಬೆನ್ನಲ್ಲೇ ಆರೋಪಿಯ ತಾಯಿ ಹನಿ ಟ್ರ್ಯಾಪ್ ಬಾಂಬ್ ಹಾಕಿದ್ದಾರೆ. ಒಂದಿಷ್ಟು ಆಡಿಯೋ ಕಹಾನಿಯನ್ನ ಎಲ್ಲರ ಮುಂದೆ ತೆರೆದಿಟ್ಟಿದ್ದಾರೆ. ಫೇಕ್ ಐಡಿ ಕ್ರಿಯೇಟ್ ಮಾಡ್ಬಿಟ್ಟು ಅದರಲ್ಲಿ ವಿಡಿಯೋ ಪೋಸ್ಟ್ ಮಾಡಿಬಿಟ್ಟು ನಿಮಗೆ ಟ್ಯಾಗ್ ಮಾಡಿ ಹಾಕ್ತೀನಿ. ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಂತ ನಿನಗೆ ಹೇಳ್ತೀನಿ, ನಾನು ಅವರಿಗೂ ಶೇರ್ ಮಾಡ್ತೀನಿ ಅಂತ ಮಾಡು. ಲವ್ ಜಿಯಾದು ಇಲ್ಲ, ಜಿಮ್ ಜಿಯಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ರಾತ್ರೋರಾತ್ರಿ ಸಂತ್ರಸ್ತೆ ಪೊಲೀಸ್ ಠಾಣೆಗೆ ಹೋಗಿ ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಆರೋಪಿ ಇಸ್ಮಾಯಿಲ್ ತಾಯಿ ಎಂಟ್ರಿ ಕೊಟ್ಟಿದ್ದು ನನ್ನ ಮಗ ಅತ್ಯಾಚಾರಿ ಅಲ್ಲ ಅಂತ ಹನಿ ಟ್ರ್ಯಾಪ್ ಹಸಿ ಬಿಸಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಜಿಮ್ ಜಿಹಾದ್ ಕಿಚ್ಚು, ಟ್ರೈನರ್ ವಿರುದ್ಧ ಎಫ್ಐಆರ್. ದಾವಣಗೆರೆಯ ಜಿಮ್ನ ಹಲ್ಚಲ್ ಕಹಾನಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಾಗಿದೆ. ಜಸ್ಟ್ 3 ದಿನದ ಹಿಂದೆ ಜಿಮ್ ಜಿಹಾದ್ ಅಂತ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಹಿಂದೂ ಪರ ಸಂಘಟನೆಯವರು ನಿಗಿ ಕೆಂಡಾಕಾರಿದ್ರು. ಇದರ ಬೆನ್ನಲ್ಲೇ ಸಂತ್ರಸ್ತ ಹೆಣ್ಣು ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಏಕಾಏಕಿ ಇಸ್ಮಾಯಿಲ್ ವಿರುದ್ಧ ದೂರು ನೀಡಿದ್ದಾಳೆ. ಸಂತ್ರಸ್ತೆ ದಾಖಲಿಸಿರೋ ದೂರಿನ ಪ್ರಕಾರ ಜಿಮ್ನಲ್ಲಿ ಬಟ್ಟೆ ಬದಲಿಸುವಾಗ ಅಕ್ರಮವಾಗಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಂತೆ ನಗ್ನ ವಿಡಿಯೋ ಹಾಗೂ ಫೋಟೋ ತೋರಿಸಿ ಕಿರುಕುಳ ಕೊಡುತ್ತಿದ್ದ. ಅಲ್ಲದೆ ಲೈಂಗಿಕ ಸಂಪರ್ಕಕ್ಕೆ ಸಹಕರಿಸುವಂತೆ ಟಾರ್ಚರ್ ಕೊಡುತ್ತಿದ್ದವ. ಮಾರ್ಚ್ 28ರಂದು ಜಿಮ್ಗೆ ಕರೆಸಿ ಅತ್ಯಾಚಾರ ಮಾಡಿದ್ದಾನಂತೆ. ಆ ನಂತರ ತಾನು ಕರೆದಾಗ್ಲೆಲ್ಲ ಬರಬೇಕು ಅಂತ ಬೆದರಿಕೆ ಹಾಕ್ತಿದ್ದ ಅಂತ ಆರೋಪಿಸಿದ್ದಾರೆ. ಅತ್ತ ರೇಪ್ ಕೇಸ್, ಇತ್ತ ಹನಿ ಟ್ರ್ಯಾಪ್ ಸದ್ದು. ಮದ್ವೆ ಮಾಡೋ ಸಲುವಾಗಿ ನಾನು 4 ಲಕ್ಷ ಕೊಟ್ಟಿನಿ ಸರ್. ಇವಳಿಗೆ ಬಾಂಡ್ ಪೇಪರ್ ಸೈನ್ ಮಾಡಿ, ಒರಿಜಿನಲ್ ಪೇಪರ್ ಸೈನ್ ಮಾಡಿ ಕೊಟ್ಟಿದ್ದಾಳೆ ನನಗಳು. ಇವಳು ಗಂಡ ಇದೇ ಹನಿ ಟ್ರಾಪ್ ಮಾಡೋರು ಇವರಿಬ್ರು ಸೇರ್ಕೊಂಡು. ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿ ಬರ್ತಿದ್ದಂತೆ ಇಸ್ಮಾಯಿಲ್ ತಾಯಿ ಹೊಸ ಬಾಂಬ್ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹನಿ ಟ್ರ್ಯಾಪ್ ಕಹಾನಿ ಬಿಚ್ಚಿಟ್ಟಿದ್ದಾರೆ.
ನನ್ನ ಮಗ ಯಾವ ಹೆಣ್ಣು ಮಕ್ಕಳಿಗೂ ಮೋಸ ಮಾಡಿಲ್ಲ. ಸಂತ್ರಸ್ತ ಯುವತಿ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ದ. ಆದರೆ ಆ ಯುವತಿ ತನ್ನ ಪತಿ ಜೊತೆ ಸೇರಿ ಹನಿ ಟ್ರ್ಯಾಪ್ ಮಾಡಿದ್ದಾಳೆ. ಮೊದಲು 15 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ಲು. ಆಗ 4.5 ಲಕ್ಷ ಪಡೆದು ಖಾಲಿ ಸ್ಟಾಂಪ್ ಪೇಪರ್ಗೆ ಸಹಿ ಮಾಡಿದ್ಲು. ಉಳಿದ ಹಣ ನೀಡದಿದ್ದಕ್ಕೆ ಪ್ರೀ ಪ್ಲಾನ್ ಮಾಡಿ ತಾನೇ ಮದ್ಯಪಾನ ಮಾಡಿಸಿದ್ಲು. ನಂತರ ಜಿಮ್ನಲ್ಲೇ ದೈಹಿಕ ಸಂಪರ್ಕ ಬೆಳೆಸಿದ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಈ ಲವ್ ಜಿಯಾದು ಇಲ್ಲ, ಜಿಮ್ ಜಿಯಾದು ಇಲ್ಲ, ಹನಿ ಟ್ರಾಪ್ ಮಾಡಿರೋದು ನನ್ನ ಮಗಗೆ ದುಡ್ಡಿನ ಸಲುವಾಗಿ. ಒಂದೇ ತಿಂಗಳಾಗೆ 3 ಫೋಟೋ ತೆಗ್ದಾರ ಅವರು. ಒಂದೇ ತಿಂಗಳಾಗೆ ಕೈ ಹಿಡ್ಕೊಂಡು ತಿರುಗಿಸ್ತಿರೋದು, ಅಲ್ಲಿ ಮಕ್ಕಂಡಿರೋದು, ಅಲ್ಲಿ ಹಿಡ್ಕೊಂಡಿರೋದು ಒಂದೇ ಫೋಟೋ. ಅದ್ರಾಗ ನೋಡ್ರಿ ಕ್ಯಾಮ್ರದ್ದೆಲ್ಲ ಡೇಟಿಂದ ಹಿಡಿದು ಟೈಮಿಂಗ್ಸಿಂದೆಲ್ಲ ಬಂದೈತೆ ಅದ್ರೊಳಗೆ. ಇಲ್ಲೇ ಇತ್ತು ನೋಡ್ರಿ ಅವಳ ಫೋಟೋ. ಇದೇ ಹುಡುಗಿ, ಇವಳೇ ನನ್ನ ಮಗನ ಭಾಳ ಹಾಳು ಮಾಡಿರೋದು. ಇವಳು ಗಂಡ ಇದೇ ಹನಿ ಟ್ರಾಪ್ ಮಾಡೋರೆ ಇವರಿಬ್ಬರು ಸೇರ್ಕೊಂಡು. ಪೇಪರ್ ಅಗ್ರಿಮೆಂಟ್ ಒಂದು ಮದುವೆ ಮಾಡ್ತೀವಿ ಅಂತ ನಾವು ಹುಡುಗಿನ ನೋಡ್ಕೊಂಬಂದಾಗ ಪೇಪರ್ ಅಗ್ರಿಮೆಂಟಿಗೆ ಸತಿಗೆ ಸೈನ್ ಮಾಡಿ 4.5 ಲಕ್ಷ ಇಸ್ಕೊಂಡೋಗಿದ್ದಾಳೆ ನನ್ನ ಹತ್ರನೇ. ಜಿಮ್ ಟ್ರೇನರ್ ತಾಯಿ ಒಂದಷ್ಟು ಆಡಿಯೋ ಜೊತೆಗೆ ಹೆಣ್ಣು ಮಗಳ ಫೋಟೋವನ್ನು ಬಯಲು ಮಾಡಿದ್ದಾರೆ. ಇದರ ವಿರುದ್ಧ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಮಣಿ ಸರಕಾರ್ ಕಿಡಿಕಾರಿದ್ದಾರೆ. ಹೆಣ್ಣು ಮಗಳ ಫೋಟೋ ಹೆಸರು ಬಹಿರಂಗಪಡಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫೋಟೋನ ಇಟ್ಕೊಂಡು ಆ ಯುವತಿದು ಫೋಟೋ ಕೊಟ್ಟು ಫೋಟೋ ತೋರಿಸ್ತೀರಾ, ಹೆಸರು ಹೇಳ್ತೀರಾ? ನಿನ್ನ ಮಗಳಾಗಿದ್ರೆ ಹಿಂಗೆ ಮಾಡ್ತಿದ್ರಾ? ನಮ್ಮ ಹಿಂದೂ ಹೆಣ್ಮಕ್ಳಂದ್ರೆ ನಿಮಗೆ ಪುಕ್ಷಾಟಿ ಸಿಕ್ಕಂಬಿಟ್ಟಿದ್ದಾರೆ. ನಿನ್ನ ಮಗಳಿಗೆ ಅಂದ್ರೆ ಹಂಗೆ ಫೋಟೋ ತೋರಿಸ್ತಿದ್ಯಾ, ಮಾಡ್ತಿದ್ಯಾ? ಹಿಂದೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ, ಕೆಲವು ಯುವತಿಯರು ಅಂತ ಹೇಳಿದ್ವಿ, ಬಿಟ್ಟರೆ ಎಲ್ಲಿ ಹೆಸರು ಯೂಸ್ ಮಾಡಲಿಲ್ಲ ನಾವು. ಅವ್ರದ್ದು ಫೋಟೋನ ರಿವೀಲ್ ಮಾಡಿದ್ದೀರಿ. ನಿಮ್ಮ ಸಲುವಾಗಿ ರಾತ್ರಿ 1 ಗಂಟೆಗೆ ಪ್ರಕರಣ ದಾಖಲಾಗಿದೆ ಅವ್ರ ಮೇಲೆ, ಇಸ್ಮಾಯಿಲ್ ಮೇಲೆ 376 ರೇಪ್ ಕೇಸ್. ಒಟ್ನಲ್ಲಿ ಜಿಮ್ ಟ್ರೇನರ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಾಗಿದ್ದು, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಜೈಲಿನ ಗೋಡೆ ಹಾರಿದ್ದ ಖದೀಮರು ಕಲಬುರಗಿ ಪೊಲೀಸರ ನಿದ್ದೆಗೆಡಿಸಿದ್ರು. ಕತ್ತಲ ರಾತ್ರಿಯಲ್ಲಿ ತೋರಿದ ಕರಾಮತ್ತು ಎಲ್ಲರನ್ನ ಬೆಕ್ಕಸ ಬೆರಗಾಗಿಸಿತ್ತು. ಹೀಗಾಗಿ ಖದೀಮರ ಹಿಂದೆ ಬಿದ್ದ ಪೊಲೀಸರು ಓರ್ವನ ಕಾಲಿಗೆ ಗುಂಡು ನುಗ್ಗಿಸಿದ್ದಾರೆ. ಅಲ್ಲದೆ ನಿರ್ಲಕ್ಷ್ಯ ತೋರಿದ ಆರೋಪದ ಹಿನ್ನೆಲೆ 8 ಅಧಿಕಾರಿಗಳ ತಲೆದಂಡವೂ ಆಗಿದೆ. ಜೈಲಿಂದ ಕಾಲ್ಕಿತ್ತವರಿಗೆ ಗುಂಡು ನುಗ್ಗಿಸಿದ ಖಾಕಿ. ಹೈದರಾಬಾದ್ ಬಸ್ ಹತ್ತಿದವನಿಗೆ ಗುಂಡೇಟಿನ ರುಚಿ. ಸೆಂಟ್ರಲ್ ಜೈಲ್ ಅನ್ನೋದು ಕೈದಿಗಳ ಪಾಲಿನ ನರಕ ಇದ್ದಂತೆ. ಒಮ್ಮೆ ಜೈಲೊಳಗೆ ಕಾಲಿಟ್ರೆ ಹೊರಬರುವುದು ಅಷ್ಟು ಈಸಿ ಮಾತಲ್ಲ ಬಿಡಿ. ಅದರಲ್ಲೂ ತಪ್ಪಿಸಿಕೊಳ್ಳೋದಂತೂ ಕನಸಿನ ಮಾತೆ. ಆದರೆ ಈ 3 ಖದೀಮರು ಸೆಂಟ್ರಲ್ ಜೈಲ್ನಲ್ಲೇ ಕರಾಮತ್ತು ತೋರಿಸಿದ್ರು. ಖಾಕಿ ಸರ್ಪಕೋಟೆಯಂತಿದ್ದ ಜೈಲಿನಿಂದಲೇ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ರು. ಇದು ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಯಾಕಂದ್ರೆ ಗೃಹ ಸಚಿವರ ಕ್ಷೇತ್ರದಲ್ಲೇ ಇಂಥದ್ದೊಂದು ಘಟನೆ ನಡೆದಿದ್ದು ವಿಪಕ್ಷಗಳಿಗೆ ದೊಡ್ಡ ಆಹಾರವಾಗಿತ್ತು. ಹೀಗಾಗಿ ಪ್ರತಿಷ್ಠೆಯ ಪಣಕ್ಕೆ ಬಿದ್ದ ಪೊಲೀಸರು ಓರ್ವನ ಕಾಲಿಗೆ ಗುಂಡು ನುಗ್ಗಿಸಿದ್ದಾರೆ. 3ರಲ್ಲಿ ಓರ್ವನನ್ನ ಲಾಕ್ ಮಾಡಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿದ್ದ. ಈ 3 ಅಂತಿಂತ ಖದೀಮರಲ್ಲ ಬಿಡಿ, ಕಲಬುರಗಿ ಪೊಲೀಸರನ್ನೇ ಕಕ್ಕಬಿಕ್ಕಿ ಆಗಿಸಿದ್ದ ಕಿರಾತಕರು. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದವರು ಅಲ್ಲೂ ಕಳ್ಳಾಟ ಶುರು ಮಾಡಿದ್ರು. ಹೇಗಾದ್ರೂ ಮಾಡಿ ಜೈಲಿಂದ ತಪ್ಪಿಸಿಕೊಳ್ಬೇಕು ಅಂತ 15 ದಿನಗಳಿಂದ ಸಂಚು ರೂಪಿಸ್ತಿದ್ರು. ಹೀಗಾಗಿ ಬ್ಯಾರಕ್ನ ಕಬ್ಬಿಣದ ಸರಳನ್ನ ಇಷ್ಟಿಷ್ಟೇ ಕಟ್ ಮಾಡ್ತಿದ್ರು. ಮೊನ್ನೆ ರಾತ್ರಿ ಮುಹೂರ್ತ ಫಿಕ್ಸ್ ಮಾಡಿದವರು ಮಧ್ಯರಾತ್ರಿ ಬ್ಯಾರಕ್ನ ಕಿಟಕಿ ರಾಡ್ ಮುರಿದವರು ಏಣಿ ಮೂಲಕ ಗೋಡೆ ಹತ್ತಿದ್ದಾರೆ. ನಂತರ ತಮ್ಮಲ್ಲಿದ್ದ ಬಟ್ಟೆಯನ್ನ ಹಗ್ಗ ಮಾಡಿಕೊಂಡು ಗೋಡೆ ಹಾರಿದ್ರು. ಈ ಎಲ್ಲ ದೃಶ್ಯಗಳು ಜೈಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದವು. ಇದರ ಜಾಡು ಹಿಡಿದು ಹೊರಟ ಪೊಲೀಸರು ಓರ್ವನಿಗೆ ಖೆಡ್ಡ ತೋಡಿದ್ದಾರೆ. ಜೈಲಿಂದ ಕಾಲ್ಕಿತ್ತ ಖದೀಮರು ಹೈದರಾಬಾದ್ನ ಜಹೀರಾಬಾದ್ಗೆ ಹೋಗೋ ಪ್ಲಾನ್ ಮಾಡಿದ್ರು. ಹೀಗಾಗಿಯೇ ರಸ್ತೆಯಲ್ಲಿ ಹೋಗೋರನ್ನ ಅಡ್ಡ ಹಾಕಿ 500 ರೂಪಾಯಿ ಕಸಿದುಕೊಂಡಿದ್ದಾರೆ. ನಂತರ ಅದೇ ದುಡ್ಡಲ್ಲಿ ತಿಂಡಿ ತಿಂದ ಸಂತೋಷ್ ಹಾಗೂ ಸಾಗರ್ ಬೀದರ್ ಬಸ್ ಹತ್ತಿದ್ರು. ಕದ್ದ ದುಡ್ಡಲ್ಲೇ ಇಬ್ಬರು ಟಿಕೆಟ್ ತೆಗೆಸಿದ್ರು. ಅಷ್ಟೊತ್ತಿಗಾಗಲೇ ಕಿಡಿಗೇಡಿಗಳ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಆದರೆ ಸಾಗರ್ಗೆ ಅದ್ಯಾವ ಸುಳಿವು ಸಿಕ್ತೋ ಗೊತ್ತಿಲ್ಲ. ಅರ್ಧ ದಾರಿಯಲ್ಲೇ ಎಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆದರೆ ಬಸ್ನಲ್ಲಿ ಬರ್ತಿದ್ದ ಸಂತೋಷ್ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾನೆ. ಎಲ್ಲಿ ತಗ್ಲಾಕೊಳ್ತೀನೋ ಅನ್ನೋ ಭಯ ಶುರುವಾಗ್ತಿದ್ದಂತೆ ಪೊಲೀಸರ ಮೇಲೆ ಕೈ ಎತ್ತಿದ್ದ. ಹೀಗಾಗಿ ಸ್ವಯಂ ರಕ್ಷಣೆಗಾಗಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಸದ್ಯಕ್ಕೆ ಓರ್ವ ಲಾಕ್ ಆಗಿದ್ದು ಇನ್ನಿಬ್ಬರ ಪತ್ತೆಗೆ ನಾಕಾಬಂದಿ ಹಾಕಿದ್ದಾರೆ. ಈ ದಿನ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ನಮ್ಮ ಟೀಮ್ ಮೂವ್ಮೆಂಟಲ್ಲಿದ್ದಾಗ ಫರ್ತಾಬಾದ್ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಬರುತ್ತೆ. ಅದರಲ್ಲಿ ಸಸ್ಪೆಕ್ಟ್ ಏನು ಫೋಟೋದಲ್ಲಿದೆ ಅವರ ಒಂದು ಮೂವ್ಮೆಂಟ್ ಇರೋದ್ರ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ತಕ್ಷಣ ತಂಡ ಇಲ್ಲಿ ಸ್ಥಳಕ್ಕೆ ಧಾವಿಸ್ತಾರೆ. ಬಂದು ನೋಡಿದಾಗ ತಕ್ಷಣ ಅವನನ್ನು ಹಿಡಲಿಕ್ಕೆ ಬಂಧಿಸ್ಲಿಕ್ಕೆ ಹೋದಾಗ ಅವನು ಮಾರಣಾಂತಿಕ ಹಲ್ಲೆ ಮಾಡ್ತಾನೆ.
ಅದರಲ್ಲಿ ಅವನ ಹಲ್ಲೆಯಲ್ಲಿ 2 ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ. ಮತ್ತು ಅವನ ಹಲ್ಲೆ ಮುಂದುವರಿಸಿ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಇವನು ಮತ್ತೆ ತಲೆ ತಪ್ಪಿಸ್ಕೊಳ್ಬಾರ್ದು ಅಂತಂದು ಹೇಳಿ ಅವನ ಮೇಲೆ ಫೈರ್ ಮಾಡಿದ್ದಾರೆ. ಒಟ್ನಲ್ಲಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ಒಬ್ಬೊಬ್ಬರಿಗೆ ಖೆಡ್ಡ ತೋಡ್ತಿದ್ದಾರೆ. ಸದ್ಯಕ್ಕೆ ಓರ್ವ ಲಾಕ್ ಆಗಿದ್ದು ಇನ್ನಿಬ್ಬರಿಗೆ ಬಲೆ ಬೀಸಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ದಸರಾ ಕಂಬಳದ ಕದನ ದಿನೇ ದಿನೇ ಜೋರಾಗ್ತಾ ಇದೆ. ಜಿಲ್ಲಾಡಳಿತ ಗುರುತು ಮಾಡಿರುವಂತಹ ಜಾಗದಲ್ಲಿ ಕಂಬಳ ನಡೆಸಬೇಕು ಅಂತ ಪರಿಸರವಾದಿಗಳು ಪಟ್ಟು ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಧಾರ್ಮಿಕ ಚಿಂತಕರಾದ ಡಾಕ್ಟರ್ ಶೆಲ್ವ ಪಿಳ್ಳೈ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಪ್ರದೇಶದಲ್ಲಿ ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದ್ರೆ ತಪ್ಪೇನಿಲ್ಲ. ಆದ್ರೆ ಇಲ್ಲಿ ಮೈಸೂರಿಗೆ ಯಾಕೆ ತಗೊಂಡು ಬರಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ಯಾವ ರೀತಿಯಲ್ಲಿ ನಮ್ಮ ದಸರಾದ ವೈಭವವನ್ನು ಹೆಚ್ಚಿಸ್ತದೆ? ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸುವುದಕ್ಕೆ ಸರ್ಕಾರ ತುದಿಗಾಲಲ್ಲಿ ನಿಂತಂತೆ ಕಾಣ್ತಿದೆ. ವಿಪಕ್ಷ ನಾಯಕರು ಅದೆಷ್ಟೇ ಆಕ್ಷೇಪ ವ್ಯಕ್ತಪಡಿಸಿದ್ರೂ ಸಮರ್ಥನೆ ಮೇಲೆ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಜಾಗದ ತಕರಾರು ಶುರುವಾಗಿದೆ. ಜಿಲ್ಲಾಡಳಿತ ಗುರುತು ಮಾಡಿರೋ ಜಾಗದ ಮೇಲೆ ಪರಿಸರವಾದಿಗಳು ಹಾಗೂ ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣು ಬಿದ್ದಿದೆ. ಇದರ ಜೊತೆಗೆ ಧಾರ್ಮಿಕ ಚಿಂತಕರು ಕೂಡ ಸರ್ಕಾರದ ನಿರ್ಧಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ. ಜಿಲ್ಲಾಡಳಿತ ಗುರುತು ಮಾಡಿದ ಜಾಗಕ್ಕೆ ತಕರಾರು. ವರುಣ ಕೆರೆಯಲ್ಲಿ ಕೋಣದ ಓಟಕ್ಕೆ ಪಟ್ಟು. ಕಂಬಳ ಆಯೋಜನೆಗೆ ಮೈಸೂರು ಜಿಲ್ಲಾಡಳಿತ ಜಾಗ ಗುರುತು ಮಾಡಿದೆ. ಸಾತಗಳ್ಳಿಯಲ್ಲಿ ಕೆಸರುಗದ್ದೆ ನಿರ್ಮಿಸುವುದಕ್ಕೆ ಪ್ಲಾನ್ ನಡೆದಿದೆ. ಇದು ಮೈಸೂರಿನ ಪರಿಸರವಾದಿಗಳು ಹಾಗೂ ಕನ್ನಡ ಸಂಘಟನೆಗಳ ಕಣ್ಣು ಕೆಂಪಗಾಗಿಸಿದೆ. ನಾವೇನು ಕಂಬಳ ವಿರೋಧಿಸುತ್ತಿಲ್ಲ, ಆದರೆ ಕಂಬಳದ ಟ್ರ್ಯಾಕ್ ಮಾಡುವುದಕ್ಕೆ ಮರಗಳನ್ನ ಕಡಿಯಲು ಬಿಡಲ್ಲ. ಒಂದ್ ವೇಳೆ ಕಂಬಳ ಆಯೋಜಿಸೋದೇ ಆದ್ರೆ ವರುಣ ಕೆರೆಯಲ್ಲಿ ಮಾಡಲಿ ಅಂತಿದ್ದಾರೆ. ನಾವು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ. ಆದರೆ ಯಾಕೆ ವಿರೋಧ ಮಾಡ್ತಾ ಇದೀವಿ ಅಂದರೆ, ಯಾವುದೋ ಒಂದು ಸಾತ್ಗಳ್ಳಿ ಅನ್ನೋ ಬಡಾವಣೆಯಲ್ಲಿ ಅದು ಎಕ್ಸ್ಟೆನ್ಷನ್ ಏರಿಯಾ, ಅಲ್ಲಿ ಹೋಗಿ ಇವರು ಆ ಪರಿಸರ ಗಿಡ ಎಲ್ಲ ಹೊಡೆದಾಕಿ ಮತ್ತು ಅಲ್ಲಿ ಕೆಸರು ಗದ್ದೆ ಥರ ಮಾಡೋ ಬದಲು ಇಲ್ಲಿ ಮೈಸೂರು ಮತ್ತು ನರಸೀಪುರ ರೋಡು ಇದು, ಇಲ್ಲಿ ವರ್ಣಕೆರೆ ವಿಶಾಲವಾಗಿ ನೀರೆಲ್ಲ ಬತ್ತೋಗಿದೆ. ಇಂಥ ಜಾಗದಲ್ಲಿ